ಆ ಅಮ್ಮ ಇವತ್ತು ನಮ್ಮ ಜೊತೆಗೆ ಇಲ್ಲ. ಆದರೆ ಅವರು ಭಾವನೆಗಳಿದಾವಲ್ಲ ಅಂಥವು ಎಲ್ಲರೂ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕಾಗುತ್ತೆ ಸರ್. ಸಿಂಪಲ್ ಇಂಥ ನಟಿ ಅಷ್ಟು ಸಿಂಪಲಾಗಿರ್ತಾರೆ ಅಂದರೆ ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಸರ್ ಒಂದು 3-4 ಮಂತ್ಸ್ ಬೇಕು ಅವರು ದತ್ತು ಮಗ ಮಲ್ಲಿಕಾರ್ಜುನ್ ಅಂತೇಳಿ ನಮಗೆ ಕಾಲ್ ಬರುತ್ತೆ ಸರ್, ದೂರವಾಣಿ ಮುಖಾಂತರ ನನಗೆ ಕಾಲ್ ಮಾಡ್ತಾರೆ. ಏನೋಣ ಅಂತ ಕೇಳ್ತೀವಿ. ನಮ್ಮ ಫ್ರೆಂಡ್ ಅವರು ರಿಯಲ್ ಎಸ್ಟೇಟಲ್ಲಿ ಫ್ರೆಂಡ್ ಆಗಿದ್ದಾರೆ. ಅವರು ಏನೇನು ಅಂದಾಗ ಮೇಡಮ್ ಮಾತಾಡಬೇಕು ಅಂತ ಇದ್ದಾರೆ ಅಂದರು. ನಾವು ಏನು ಮೇಡಮ್ ಹೇಗಿದ್ದೀರಾ ಮೇಡಮ್, ಚೆನ್ನಾಗಿದ್ದೀರಾ ಅಂತ ನಾವು ಕೇಳ್ತೀವಿ. ಹ್ಞೂ ಚೆನ್ನಾಗಿದ್ದೀವಿ, ನೀವು ದಯವಿಟ್ಟು ಒಂದ್ಸಲಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿರಿ, ನಿಮ್ಗೆ ಸನ್ಮಾನ ಇಟ್ಕೊಳ್ತೀವಿ ಅಂತಲೂ ಕರೆದಿದ್ರು. ಅದೇ ಟೈಮಲ್ಲಿ ಇನ್ನೊಂದು ಹೇಳಿದರು ಸರ್, ಇವತ್ತಿನ ದಿನ ಯಾರು ನಮ್ಮ ಸೌತ್ ಇಂಡಿಯಾದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಬಂದಿಲ್ಲ ಹೀರೋಯಿನ್ಗಳಿಗೆ, ದಯವಿಟ್ಟು ನೀವು ಶಿಫಾರಸು ಮಾಡಿ ನಿಮ್ಮ ಇಂಡಸ್ಟ್ರಿಯಿಂದ ಅಂತೇಳಿ ಕೇಳಿಕೊಂಡ್ರು. ನಾವು ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಎಲ್ಲ ಕಡೆಗೆ ಪತ್ರ ಮುಖೇನ ತಿಳಿಸಿದ್ವಿ ಸರ್. ಡೆಲ್ಲಿಗೆ ಮೋದಿಜಿಗೆ ತಿಳಿಸಿದ್ವಿ, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾಗೂ ಲೆಟ್ರ್ ಬರೆದಿದ್ವಿ, ಸೌತ್ ಇಂಡಿಯಾ ಫಿಲ್ಮ್ ಚಾಂಬರ್ಗೆ ಬರೆದಿದ್ವಿ, ನಮ್ಮ CM ಸಾಹೇಬ್ರಿಗೂ ಅವ್ರ ಬಗ್ಗೆ ಪತ್ರ ಮಾಡಿ ನಮ್ಮ ಇಂಥ ನಟಿ ಯಾರು ಇಲ್ಲ ಇನ್ನು ಮುಂದಕ್ಕೆ ಅವ್ರಿಗೆ ಕೊಡಿ ಅಂತಲೂ ನಾವು ಶಿಫಾರಸು ಮಾಡಿ ಒಂದು ಲೆಟ್ರ್ ಬರೆದಿದ್ದೀವಿ ಸರ್. ಆದರೆ ದಿಢೀರಂತೆ ಇವತ್ತು ನಮಗೆ ಬೆಳಗ್ಗೆ ಗೊತ್ತಾಗತ್ತೆ ಅಮ್ಮವ್ರು ಇಲ್ಲ ಅಂಥೇಳಿ. ಸರ್, ಮೊದಲನೇದಾಗ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಏನು ಸಾಕು ಮಕ್ಕಳು ಅಂತೇಳಿ 3 ಜನ ಇದ್ದಾರೆ ಮೊಮ್ಮಕ್ಕಳು, ಅವ್ರಿಗೆಲ್ಲನೂ ಅವರ ಶಕ್ತಿ ಬರೆಸೋ ಆ ಅಮ್ಮ ಇಲ್ದಿರೋ ಇದು ಅವ್ರು ಬರೆಸೋ ಶಕ್ತಿ ಕೊಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ ಸರ್. ವಾಣಿಜ್ಯ ಮಂಡಳಿಯಿಂದ ಏನಾದರೂ ಪ್ಲಾನ್ ಇದೆಯಾ ಸರ್? ಏನು ಸರ್? ಗೌರವ ಸಲ್ಲಿಸುವಂತ ಖಂಡಿತ ಶ್ರದ್ಧಾಂಜಲಿ ತಿಳಿಸ್ತೀವಿ. ಈಗಾಗಲೇ ಎಲ್ಲ ಆ್ಯಕ್ಟಿವಿಟಿ ಶುರುವಾಗಿರೋದ್ರಿಂದ ನಾಳೆ ಏನಲ್ಲ ಎಲ್ಲರ ಜೊತೆಗೆ ತೀರ್ಮಾನ ಮಾಡಿಬಿಟ್ಟು ಹೌದೌದು ಖಂಡಿತ ಮಾಡ್ತೀವಿ ಸರ್.